ಶ್ರೀರಂಗಪಟ್ಟಣದಲ್ಲಿ ಮಾತಾಡ್ತಾ ಎಚ್ ಸಿ ಮಹದೇವನವರು ಕರ್ನಾಟಕ ರಾಜ್ಯ ಕಂಡಂಥ ಹಿರಿಯ ಸಚಿವರು ಮತ್ತು ಬುದ್ಧಿಜೀವಿಗಳು ಹೌದು. ಅವರು ಮಾತಾಡ್ತಾ ಟಿಪ್ಪು ಸುಲ್ತಾನು ಧರ್ಮ ಸಹಿಷ್ಣುವಾಗಿದ್ದ, ಶ್ರೀರಂಗಪಟ್ಟಣದಲ್ಲಿ ಒಂದು ಕಡೆ ಮಸೀದಿಯ ಅಲ್ಲಾಹು ಅಕ್ಬರ್ ಕೇಳ್ತಾ ಇತ್ತು, ಇನ್ನೊಂದು ಕಡೆ ದೇವಸ್ಥಾನದ ಗಂಟೆನಾದ ಕೇಳ್ತಾ ಇತ್ತು. ಎಲ್ಲವನ್ನೂ ಸಮಚಿತ್ತದಿಂದ ಆಲಿಸ್ತಾ ಇದ್ದ. ಅವನೊಬ್ಬ ಸಹಿಷ್ಣುವಾಗಿದ್ದ, ಅವನೊಬ್ಬ ಜಾತ್ಯತೀತವಾದಿಯಾಗಿದ್ದ ಅನ್ನುವಂಥ ಹಸಿ ಸುಳ್ಳನ್ನು ಏನು ಇಲ್ಲಿಯವರೆಗೂ ಸುಮಾರು 70-80 ವರ್ಷಗಳಿಂದ ಕಾಂಗ್ರೆಸ್ನಲ್ಲಿ ಹೇಳ್ಕೊಂಡು ಬರ್ತಾ ಇದ್ದಾರೋ ಅದೇ ಒಂದು ಹಸಿ ಸುಳ್ಳನ್ನು ಮಹದೇವನವರು ಇವತ್ತು ಹೇಳಿದ್ದಾರೆ. ಟಿಪ್ಪು ಸುಲ್ತಾನ್ ಭಾರತ ಕಂಡಂಥ ಎರಡನೇ ಔರಂಗಜೇಬ್ ಅಂತ ಹೇಳ್ತೀನಿ. ಔರಂಗಜೇಬ್ ಬಿಟ್ಟರೆ ಎರಡನೇ ಅತಿ ಕ್ರೂರಿ, ಹಿಂದೂ ವಿರೋಧಿ, ಧರ್ಮ ಅಸಹಿಷ್ಣು ರಾಜನಾಗಿದ್ದ ಅನ್ನೋದಕ್ಕೆ ನಾವು ಹೇಳ್ತಾ ಇರುವಂಥ ಹೇಳಿಕೆ ಸಾಕಾಗಲ್ಲ, ಅಥವಾ ಅದರ ಅಗತ್ಯವೂ ಇಲ್ಲ. ಇವತ್ತು ಶ್ರೀರಂಗಪಟ್ಟಣಕ್ಕೆ ಅವರು ಬಂದಿದ್ದರು. ಹಾಗೆ ಮೂಡಲಬಾಗಿಲು ಆಂಜನೇಯ ಸ್ವಾಮಿ ದೇವಸ್ಥಾನ ಏನಿತ್ತು, ಇವತ್ತಿನ ಜಾಮಿಯಾ ಮಸೀದಿ ಏನಾಗಿದೆ, ಅದನ್ನು ನೋಡಿದ್ರೆ ಸಾಕಾಗಿತ್ತು. ಅಂಗೈ ಹುಣ್ಣಿಗೆ ಕನ್ನಡಿ ಬೇಕೆ ಅನ್ನುವಂಥ ಪದವನ್ನು ನಾವು ಏನು ಹೇಳ್ತೀವಿ. ಯಾವ ಮೂಡಲಬಾಗಿಲ ಆಂಜನೇಯ ಸ್ವಾಮಿ ದೇವಸ್ಥಾನವಾದ ಭವ್ಯವಾದ ದೇವಸ್ಥಾನವನ್ನು ಟಿಪ್ಪು ಸುಲ್ತಾನ್ ಒಡೆದು ಹಾಕಿ, ಏನಕ್ಕೆ ಒಡೆದು ಹಾಕಿದ ಅಂತಂದರೆ, ಆತನಿಗೆ ಕಿವಿಗೆ ಬೆಳಗ್ಗೆ ಎದ್ದ ಕೂಡಲೇ ಅಲ್ಲಿಯ ಘಂಟಾನಾದ, ಅಲ್ಲಿ ಮಂತ್ರಘೋಷಗಳು ಕೇಳಿಸ್ತಾ ಇತ್ತು. ಅದನ್ನು ಸಹಿಸ್ಲಿಕ್ಕಾಗದೆ, ಆ ಮಂತ್ರಘೋಷವನ್ನ, ಗಂಟೆಯ ನಾದವನ್ನು ಸಹಿಸ್ಲಿಕ್ಕಾಗದೆ ಟಿಪ್ಪು ಸುಲ್ತಾನ್ ಆ ಒಂದು ಭವ್ಯವಾದ ಮೂಡಲಬಾಗಿಲು ಆಂಜನೇಯ ಸ್ವಾಮಿ ದೇವಸ್ಥಾನದ ಆ ಗೋಪುರವನ್ನು ಹೊಡೆದಾಕಿ, ಆ ವಿಗ್ರಹವನ್ನು ತೆಗೆದುಕೊಂಡೋಗಿ ನದಿಗೆ ಎಸ್ತು, ಅರ್ಚಕರ ಕೈಯನ್ನು ಕತ್ತರಿಸಿ ಅಲ್ಲಿ ಮಸೀದಿಯನ್ನು ಮಾಡ್ತಾನೆ. ಇದಕ್ಕಿಂತ ನಿಮಗೆ ಸಾಕ್ಷಿ ಬೇಕಾ ಮಹದೇವನವರೇ? ಅಷ್ಟೇ ಅಲ್ಲ, ಮಲಬಾರ್ ರೀಜನಲ್ಲಿ ಕೇರಳ ಭಾಗದ ಇವತ್ತಿನ ಏನು ಕೇರಳದಲ್ಲಿ ಸುಮಾರು 28-30% ಮುಸಲ್ಮಾನರ ಸಂಖ್ಯೆ ಇದೆ. ಅದರ ಕೊಡುಗೆ ಟಿಪ್ಪು ಸುಲ್ತಾನ್ ಅದು. ಅವತ್ತಿನ 2 ಲಕ್ಷ ಹಿಂದೂಗಳನ್ನು ಬಲವಂತದಿಂದ ಟಿಪ್ಪುವಿನ ಸೈನಿಕರು ಮತಾಂತರ ಮಾಡ್ತಾರೆ. ಅಷ್ಟೇ ಅಲ್ಲ, ಇವತ್ತು ಇಲ್ಲಿಂದ ಬೆಂಗಳೂರಿನಿಂದ ಹಿಡಿದು ದಾವಣಗೆರೆವರೆಗೂ ಏನು ಇಷ್ಟು ಪ್ರಮಾಣದಲ್ಲಿ ಮುಸಲ್ಮಾನರು ಮತಾಂತರ ಆದರೂ ಅದರ ನಿರ್ಮಾತನೇ ಟಿಪ್ಪು ಸುಲ್ತಾನ್. ಇಷ್ಟೆಲ್ಲವೂ ಸಹ ದಾಖಲೆಗಳು ಇದ್ರೂ ಸಹ ಇಂತಹ ಮಾತನ್ನ ಎಲ್ಲೋ ಮುಸ್ಲಿಮರ ತುಷ್ಟೀಕರಣಕ್ಕೋಸ್ಕರ ಹೇಗೆ ಟಿಪ್ಪು ಸುಲ್ತಾನ್ ಕನ್ನಡ ಪ್ರೇಮಿ ಇರುವಂಥ ಇನ್ನೊಂದು ಸುಳ್ಳನ್ನು ಹೇಳ್ತೀರಿ ಪದೇ ಪದೇ ನೀವು ಕಾಂಗ್ರೆಸ್ನವರು. ಇವತ್ತು 150ಕ್ಕೂ ಹೆಚ್ಚು ಪದಗಳು, ಕನ್ನಡ ಪದಗಳು, ನೀವು ಯಾವ ಕರ್ನಾಟಕ ಸರ್ಕಾರ ಅಂತ ಹೇಳ್ತಿಲ್ಲ ಸ್ವಾಮಿ, ಆ ಸರ್ಕಾರ ಅನ್ನೋ ಪದವೇ ಪರ್ಷಿಯನ್ ಪದ. ನೀವು ಯಾವ ಕಚೇರಿ ಅಂತ ಕರಿತೀರಲ್ಲ, ಇಲಾಖೆ ಅಂತ ಕರಿತೀರಲ್ಲ, ಜಿಲ್ಲೆ ಅಂತ ಕರಿತೀರಲ್ಲ, ತಾಲೂಕು ಅಂತ ಕರಿತೀರಲ್ಲ, ಆಸಾಮಿ ಅಂತ ಕರಿತೀರಲ್ಲ, ಎಲ್ಲ ಪದಗಳು ಸಹ ಇವತ್ತು ಪರ್ಷಿಯನ್ ಪದಗಳು ಕನ್ನಡವನ್ನು ಕೊಂದು ಹಾಕಿವೆ. ಟಿಪ್ಪು ಸುಲ್ತಾನ್ ಕನ್ನಡ ವಿರೋಧಿ, ಟಿಪ್ಪು ಸುಲ್ತಾನ್ ಹಿಂದೂ ವಿರೋಧಿ, ಟಿಪ್ಪು ಸುಲ್ತಾನ್ ಒಬ್ಬ ಮತಾಂಧ. ಇನ್ಮೇಲಾದರೂ ಈ ಹಸಿ ಸುಳ್ಳುಗಳನ್ನು ಜನರಿಗೆ ಕಿವಿಗೆ ತುಂಬುವುದನ್ನು ಬಿಟ್ಟು ಸತ್ಯವನ್ನು ಮಾತಾಡಿ. ಯಾಕೆ ಇತಿಹಾಸವನ್ನು ನಾವು ಯಾರೂ ಬದಲಾಯಿಸಲಿಕ್ಕಾಗಲ್ಲ. ನಾವು ಸುಳ್ಳು ಹೇಳಿದ್ರೆ ಇತಿಹಾಸ ಅದು ಬದಲಾಗಲ್ಲ. ಹಾಗಾಗಿ ಈ ಎಲ್ಲ ಒಂದು ಘಟನಾವಳಿಗಳನ್ನು ನೋಡಿದಾಗ ಟಿಪ್ಪು ಸುಲ್ತಾನ್ ಹಿಂದೂ ಸಮಾಜದ ಮೇಲೆ ಮಾಡಿರುವಂಥ ಕ್ರೌರ್ಯ, ಹಿಂದೂ ಮಹಿಳೆಯರ ಮೇಲೆ ಆತನ ಸೈನಿಕರು ಮಾಡಿರುವಂಥ ಅತ್ಯಾಚಾರ ಇತಿಹಾಸ ಯಾವತ್ತೂ ಸಹ ಕ್ಷಮಿಸೋದಿಲ್ಲ. ಟಿಪ್ಪು ಸುಲ್ತಾನ್ ಈ ಕನ್ನಡ ನಾಡು ಕಂಡಂಥ ಹುಲಿಯಲ್ಲ, ಆತ ಒಬ್ಬ ಇಲಿ, ಆತ ಒಬ್ಬ ಹೇಡಿ, ಆತ ಒಬ್ಬ ಮತಾಂಧ. ಅತ್ಯಾಚಾರ ಮಾಡಿದ್ರು, ಆದರೆ ದೇವದಾಸಿ ರದ್ದು ಮಾಡಿ ರಕ್ಷಣೆ ಮಾಡಿದಂತಾರೆ ಟಿಪ್ಪು ಅಂತ ಮಾತಾಡ್ತಾರೆ. ಆದರೆ ಎಲ್ಲ ಈ ಹಸಿ ಸುಳ್ಳುಗಳನ್ನು ಈ ಇತಿಹಾಸಕಾರರು ಏನು ಹಸಿ ಸುಳ್ಳುಗಳು ಬರೆದಿದ್ದಾರೆ, ಆ ಸುಳ್ಳುಗಳು ಇದು ಒಂದು ನಾವು ನೋಡ್ತೀವಿ, ಇಲ್ಲೇ ಕೇಳ್ತೀವಿ. ಗಾಂಧಾಳಿಗೆ ನಾನು ಕಳೆದ ಬಾರಿ ಭೇಟಿ ಕೊಟ್ಟಿದ್ದೆ. ಆಗ ಹೇಳ್ತಾ ಇದ್ರು, ಟಿಪ್ಪು ಸೈನಿಕರು ಇಲ್ಲಿ ಈ ರಸ್ತೆಯಲ್ಲಿ ಓಡಾಡಬೇಕಾದ್ರೆ ಚಿಕ್ಕ ಚಿಕ್ಕ ಮಕ್ಕಳನ್ನು, ಸುಂದರವಾದ ಮಕ್ಕಳನ್ನು ಬೇಲಿಯಲ್ಲಿ ಔಸಿಡ್ತಾ ಇದ್ರಂತೆ. ಇನ್ನು ಅವ್ರ ಕಣ್ಣಿಗೆ ಕಾಣ್ತು ಅಂತಂದರೆ ಅವ್ರ ಮೇಲೆ ಅತ್ಯಾಚಾರ ಮಾಡ್ತಿದ್ರು, ಅವ್ರು ಎತ್ಕೊಂಡು ಹೋಗ್ತಿರೋ ಬೈಕ್ಗೆ ಪುಟ್ಟ 12-13 ವರ್ಷದ ಬಾಲಕಿಯರನ್ನು ಆ ಬೇಲಿ ಒಳಗೆ ಔಸಿಡ್ತಾ ಇದ್ರು ಅನ್ನೋಂಥ ಮಾತನ್ನು ಗಾಂಧಾಳ್ನಲ್ಲಿ ತುಂಬ ಹಿರಿಯರು ನನಗೆ ಮೊನ್ನೆ ಹೇಳಿದರು. ಅಂದರೆ ಯೋಚನೆ ಮಾಡಿ, ಯಾವ ಮಟ್ಟದ ಒಂದು ಅತ್ಯಾಚಾರವನ್ನು ಹಿಂದೂ ಮಹಿಳೆಯರ ಮೇಲೆ ಟಿಪ್ಪು ಸೈನಿಕರು ಮಾಡಿದ್ದಾರೆ. ಅಂಥ ಒಬ್ಬ ಮತಾಂಧನನ್ನು, ಅಂಥ ಒಬ್ಬ ಕ್ರೂರಿ ಅತ್ಯಾಚಾರಿಯನ್ನು ನೀವು ಹಿಂದೂ ಮಹಿಳೆಯರನ್ನು ಕಾಪಾಡಿದ ದೇವದಾಸಿ ಪದ್ಧತಿಯನ್ನು ನಾಶ ಮಾಡಿದೆ ಅನ್ನೋದು ಸುಳ್ಳನ್ನು ಹೇಳ್ತಿರಲ್ಲ. ದಯವಿಟ್ಟು ನೀವು ವಿದ್ಯಾವಂತರಿದ್ದೀರಿ, ಸಾಕಷ್ಟು ಅಧ್ಯಯನ ಮಾಡಿದ್ದೀರಿ, ನೀವು ಆ ಒಂದು ಕಾಂಗ್ರೆಸ್ ವಲಯದಲ್ಲಿ ಬುದ್ಧಿಜೀವಿ ಅಂತ ಅನ್ಸ್ಕೊಂಡಿರುವಂಥವ್ರು. ಇನ್ನೊಮ್ಮೆ ಇನ್ಯಾರು ಮೆಚ್ಚಲಿಸ್ಕೋಸ್ಕರ ಮಾತಾಡಬೇಡಿ, ಇತಿಹಾಸವನ್ನು ಓದಿ ಮಾತಾಡಬೇಕು ಅಂತೇಳಿ ನಾನು ಎಸ್ ಸಿ ಮಹದೇವನವರ ಬಳಿ ನಾನು ನಿವೇದನೆಯನ್ನು ಮಾಡ್ತಾಯಿದ್ದೀನಿ. ಮಂಜುನಾಥ್ ಮಂಡ್ಯ, ಬಜರಂಗ್ ಸೇನೆ ರಾಜ್ಯಾಧ್ಯಕ್ಷ.